ನಮಸ್ಕಾರ. 25 ದಿನವಾದರೂ ರೈತರ ಕಿಚ್ಚು ಆರಿಲ್ಲ. ಸಾವು, ನೋವು, ಹಸಿವು ಮತ್ತಷ್ಟು ಉಗ್ರವಾಯ್ತಾ ಹೋರಾಟ. ಆ ಒಂದು ಡೆತ್ ನೋಟ್ ಹೋರಾಟದ ದಿಕ್ಕೇ ಬದಲಿಸ್ತಾ ಇದೆ ಈ ಹೊತ್ತಿನ ಬಿಗ್ ಸ್ಟೋರಿ. 25 ದಿನ ಅನ್ನದಾತನ ಕಿಚ್ಚು. ನಾನು ಚೈತ್ರರಾಜ್. 25 ದಿನವಾದರೂ ಆರಿಲ್ಲ ರೈತರ ಕಿಚ್ಚು. ಸಾವು, ನೋವು, ಹಸಿವು ಮತ್ತಷ್ಟು ಉಗ್ರವಾಯ್ತಾ ಹೋರಾಟ. ಆ ಒಂದು ಡೆತ್ ನೋಟ್ ಹೋರಾಟದ ದಿಕ್ಕೇ ಬದಲಿಸ್ತಾ ಎರಡಲ್ಲ, ಬರೋಬ್ಬರಿ 25 ದಿನಗಳಿಂದ ದಿಲ್ಲಿಯಲ್ಲಿ ರೈತರ ಹೋರಾಟ ನಡೀತಾನೇ ಇದೆ. ರೈತ ವಿರೋಧಿ ಕಾಯ್ದೆಗಳನ್ನ ಹಿಂಪಡಿಬೇಕು ಅಂತ ಹೇಳಿ ಅನ್ನದಾತರ ಆಕ್ರೋಶ ಧಗಧಗಿಸ್ತಿದೆ. ಆದ್ರೆ ರೈತರ ಈ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಇನ್ನೂ ಮಣಿದಿಲ್ಲ. ಹೀಗಾಗಿ ಹಸಿವು, ಸಾವು ಮತ್ತು ನೋವನ್ನ ನುಂಗಿಕೊಂಡು ರೈತರು ಉಗ್ರ ಹೋರಾಟಕ್ಕೆ ಮುಂದಾಗಿದ್ದಾರೆ. ನ್ಯಾಯ ಸಿಗೋವರೆಗೂ ದಿಲ್ಲಿ ಬಿಟ್ಟು ಕದಲಲ್ಲ ಅಂತ ಪಟ್ಟು ಹಿಡಿದು ಪ್ರತಿಭಟನೆಗೆ ಕೂತಿದ್ದಾರೆ. ಅಷ್ಟೇ ಅಲ್ಲ, ಅದೊಂದು ಡೆತ್ ನೋಟ್ ರೈತರ ಹೋರಾಟದ ದಿಕ್ಕನ್ನೇ ಬದಲಿಸಿ ಬಿಟ್ಟಿದೆ. ಅನ್ನದಾತರ ಆಕ್ರೋಶದ ಕಟ್ಟೆ ಒಡೆಯುವಂತೆ ಮಾಡಿದೆ. ಯಾವುದು ಆ ಡೆತ್ ನೋಟ್? 25 ದಿನದಲ್ಲಿ 25 ಮಂದಿ ರೈತರು ಅಸುನೀಗಿದ್ಯಾಕೆ? ಕೊರೆಯೋ ಚಳಿ, ಗಢ ಗಢ ನಡುಗಿಸೋ ಗಾಳಿಯಲ್ಲೂ ರೈತರು ಕೃಷಿ ಕಾಯ್ದೆಗಳನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಅಹೋರಾತ್ರಿ ಪ್ರತಿಭಟನೆ ಮಾಡ್ತಿರೋದ್ಯಾಕೆ? ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಕೃಷಿ ಕಾಯ್ದೆಗಳಲ್ಲಿ ಅಂಥದ್ದೇನಿದೆ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ದಿನಗಳಿಂದ ಅಹೋರಾತ್ರಿ ಧರಣಿ, ಸಾವು ಬದುಕಿನ ಮಧ್ಯೆಯೇ ಹೋರಾಟ. ಸಾವಿಗೆ ಸೆಡ್ಡು ಹೊಡೆದ್ರ ಅನ್ನದಾತರು. ಹೌದು ವೀಕ್ಷಕರೇ, ದಿಲ್ಲಿಯಲ್ಲಿ ಡಿಸೆಂಬರ್ ಚಳಿ ಜೀವ ಹಿಂಡುತ್ತಿದೆ. ಸಂಜೆಯಾದ್ರೆ ಸಾಕು, ಟೆಂಪರೇಚರ್ ದಿಢೀರ್ ಕುಸಿದು ಬೀಳುತ್ತೆ. ಮನೆಯೊಳಗಿದ್ರು ಬೆಚ್ಚಗೆ ಬೆಡ್ಶೀಟ್ ಹೊತ್ಕೊಂಡು ಮಲಗಬೇಕು ಅನ್ಸುತ್ತೆ. ಆದ್ರೆ ರೈತರು ಮಾತ್ರ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಕೃಷಿ ಕಾಯ್ದೆಗಳನ್ನ ವಿರೋಧಿಸಿ ದೆಹಲಿ ಹೊರವಲಯದಲ್ಲಿ ಕಳೆದ 25 ದಿನಗಳಿಂದ ಹೋರಾಟ ಮಾಡ್ತಿದ್ದಾರೆ. ಚಳಿ ಗಾಳಿಗೆ ಮೈಯೊಡ್ಡಿ ಸಾವು ಬದುಕಿನ ಮಧ್ಯೆಯೂ ಹೋರಾಡ್ತಿದ್ದಾರೆ. ನಿಮಗೆ ಗೊತ್ತಿದೆಯೋ ಇಲ್ವೋ? ನಿಜ ಹೇಳಬೇಕು ಅಂದ್ರೆ ಈ ಹೋರಾಟದಲ್ಲಿ ಈವರೆಗೆ 25 ಜನ ರೈತರು ಮೃತಪಟ್ಟಿದ್ದಾರೆ. ಹೇಗಿರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಆದ್ರೆ ದಿಲ್ಲಿಯಲ್ಲಿ ಡಿಸೆಂಬರ್ ಚಳಿ ಅಕ್ಷರಶಃ ತಣ್ಣನೆ ನರಕವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ಯಾಕಂದ್ರೆ ದಿಲ್ಲಿಯಲ್ಲಿ ಸಂಜೆ 4 ಗಂಟೆಯಿಂದ ಟೆಂಪರೇಚರ್ ಡ್ರಾಪ್ ಆಗುತ್ತೆ. ಮಧ್ಯರಾತ್ರಿ ಅಷ್ಟೊತ್ತಿಗೆ 4 ಡಿಗ್ರಿ ಸೆಲ್ಸಿಯಸ್ಗೆ ತಾಪಮಾನ ಇಳಿಯುತ್ತೆ. ಬೀಸೋ ತಣ್ಣನೆ ಗಾಳಿ ಜನರ ಉಸಿರನ್ನೇ ನಿಲ್ಲಿಸಿಬಿಡುತ್ತೆ. ವಾತಾವರಣ ಇಷ್ಟೊಂದು ಹದಗೆಟ್ಟು ಹೋಗಿರೋ ಟೈಮಲ್ಲೂ ರೈತರು ದೆಹಲಿ ಹೊರವಲಯದಲ್ಲಿ ಕೃಷಿ ಕಾಯ್ದೆಗಳ ರದ್ದತಿಗಾಗಿ ಹೋರಾಟ ನಡೆಸುತ್ತಿದ್ದಾರೆ. ಈ ಹೋರಾಟದಲ್ಲಿ ವೃದ್ಧರು, ಸಣ್ಣ ಸಣ್ಣ ಮಕ್ಕಳು ಮತ್ತು ಮಹಿಳೆಯರು ಕೂಡ ಇದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿದ್ದ ಕೆಲ ರೈತರು ಈಗಾಗಲೇ ವಿಪರೀತ ಚಳಿಯಿಂದ ಮೃತಪಟ್ಟಿದ್ದಾರೆ. ಇನ್ನು ಅನೇಕರು ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ.
ಈ ವೇಳೆ ಕೆಲ ಸ್ಥಳೀಯರು ರೈತ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಕಂಬಳಿ ಹೊದಿಕೆಗಳನ್ನ ದಾನ ಮಾಡಿರುವ ಘಟನೆಗಳು ವರದಿಯಾಗುತ್ತಿವೆ. ಹೀಗೆ ರೈತರು ಮೃತಪಟ್ಟಿದ್ರೂ ಕೇಂದ್ರ ಸರ್ಕಾರ ಮಾತ್ರ ಕೃಷಿ ಕಾಯ್ದೆಗಳ ರದ್ದತಿಗೆ ಮುಂದಾಗ್ತಿಲ್ಲ. ಇರೋ ಕಾಯ್ದೆಗಳಲ್ಲೇ ಕೆಲ ತಿದ್ದುಪಡಿ ತರೋದಾಗಿ ಹೇಳ್ತಾ ಇದೆ. ಆದ್ರೆ ರೈತರು ಮಾತ್ರ ಇದಕ್ಕೆ ಸುತಾರಾಂ ಒಪ್ಪುತ್ತಿಲ್ಲ. ಕಾಯ್ದೆಗಳನ್ನ ರದ್ದು ಮಾಡಲೇಬೇಕು, ಅವು ರೈತರ ಪಾಲಿಗೆ ಮರಣ ಶಾಸನವಾಗಿವೆ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ತಮ್ಮ ಕಣ್ಣ ಮುಂದೆಯೇ ಕೆಲ ರೈತರು ಚಳಿಗೆ ಸಾವನ್ನಪ್ಪುತ್ತಿದ್ರು ಪ್ರತಿಭಟನೆಯನ್ನ ಮಾತ್ರ ಕೈಬಿಡಲ್ಲ ಅಂತ ಹೇಳಿ ಶಾಂತಿಯುತವಾಗಿ ಧರಣಿ ನಡೆಸುತ್ತಿದ್ದಾರೆ. ಅಲ್ಲಲ್ಲಿ ಬೆಂಕಿ ಹಾಕೊಂಡು ಚಳಿಯಿಂದ ರಕ್ಷಣೆ ಪಡ್ಕೊತಿದ್ದಾರೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ರೈತರು ಸಾವಿಗೆ ಸೆಡ್ಡು ಹೊಡೆದು ನಿಂತಿದ್ದಾರೆ. ಶೋಕ ದಿನ ಆಚರಣೆ. ಪ್ರತಿಭಟನೆ ವೇಳೆ ಮೃತಪಟ್ಟ ರೈತರ ಗೌರವಾರ್ಥ ಡಿಸೆಂಬರ್ 20ರಂದು ಶೋಕ ದಿನ ಆಚರಣೆ ನಡೆಸಲು ಸಂಯುಕ್ತ ಕಿಸಾನ್ ಮೋರ್ಚಾ ಕರೆ ಕೊಟ್ಟಿದ್ರು. ಮೃತಪಟ್ಟ ರೈತರ ಹಳ್ಳಿಗಳಲ್ಲಿ ಭಾನುವಾರ ಅವರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಕಳೆದ 25 ದಿನಗಳಿಂದ ದೆಹಲಿ ಗಡಿಗಳಲ್ಲಿ ಲಕ್ಷಾಂತರ ರೈತರು ಪ್ರತಿಭಟನೆ ನಡೆಸುತ್ತಿದ್ದು ಈವರೆಗೆ 25 ಮಂದಿ ಮೃತಪಟ್ಟಿದ್ದಾರೆ ಎಂದು ಸಂಯುಕ್ತ ಕಿಸಾನ್ ಮೋರ್ಚಾ ತಿಳಿಸಿದೆ. ಜೊತೆಗೆ ರೈತರು ಸಾವನ್ನಪ್ಪಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವೇ ನೇರ ಕಾರಣ ಎಂದು ಎಚ್ಚರಿಸಿದೆ. ಮಾತುಕತೆ ವಿಫಲ. ನವೆಂಬರ್ 26ರಿಂದ ಸಿಂಘು ಗಡಿಯಲ್ಲಿ 32ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಪ್ರತಿಭಟನೆ ನಡೆಸುತ್ತಿವೆ. ಸಂಯುಕ್ತ ಕಿಸಾನ್ ಮೋರ್ಚಾ ಈ ಹೋರಾಟದ ನೊಗ ಹೊತ್ತಿದೆ. ಕಳೆದ 25 ದಿನಗಳಲ್ಲಿ ಕೇಂದ್ರ ಸರ್ಕಾರ ಮತ್ತೆ ರೈತರ ಮಧ್ಯೆ 5 ಸುತ್ತಿನ ಸಭೆಗಳು ನಡೆದಿವೆ. ಆದರೆ ಫಲ ಕೊಟ್ಟಿಲ್ಲ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಡೆಸಿದ ಅನೌಪಚಾರಿಕ ಮಾತುಕತೆಗಳೆಲ್ಲವೂ ವಿಫಲವಾಗಿವೆ. ಹೀಗಾಗಿ ರೈತರು ಅನಿರ್ದಿಷ್ಟಾವಧಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಿಮಗೆ ಗೊತ್ತಿದೆಯೋ ಇಲ್ವೋ, ಕಳೆದ 10 ದಿನದ ಹಿಂದೆಯೇ ದಿಲ್ಲಿಯತ್ತ 50,000 ಅನ್ನದಾತರು ದಾಂಗುಡಿ ಇಟ್ಟಿದ್ರು. ಟ್ರ್ಯಾಕ್ಟರ್ಗಳಲ್ಲಿ ಹೊರಟ ರೈತರ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪುತ್ತಿಲ್ಲ. 5 ಸುತ್ತಿನ ಸಭೆಗಳು ವಿಫಲವಾಗಿರೋದ್ರಿಂದ ಸರ್ಕಾರ ಅಷ್ಟು ಸುಲಭವಾಗಿ ಬಗ್ಗಲ್ಲ ಅನ್ನೋದು ರೈತ ಮುಖಂಡರಿಗೆ ಕನ್ಫರ್ಮ್ ಆಗಿ ಹೋಗಿತ್ತು. ಹೀಗಾಗಿ ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ಮತ್ತು ಹೋರಾಟವನ್ನ ಮತ್ತಷ್ಟು ಕಠಿಣಗೊಳಿಸೋಕೆ ರೈತ ಮುಖಂಡರು ನಿರ್ಧರಿಸಿದ್ರು. ಅಷ್ಟೇ ಅಲ್ಲ, ಈ ಹೋರಾಟಕ್ಕೆ ಸಾಥ್ ಕೊಟ್ಟ ಪಂಜಾಬ್ನ ವಿವಿಧ ಜಿಲ್ಲೆಗಳಿಂದ ಸುಮಾರು 50,000ಕ್ಕೂ ಹೆಚ್ಚು ರೈತರು 1200 ಟ್ರ್ಯಾಕ್ಟರ್ಗಳಲ್ಲಿ ದಿಲ್ಲಿಯತ್ತ ಪ್ರಯಾಣ ಬೆಳೆಸಿದ್ರು. 1200 ಟ್ರ್ಯಾಕ್ಟರ್ಗಳಲ್ಲಿ 6 ತಿಂಗಳಿಗಾಗುವಷ್ಟು ಆಹಾರ ಪದಾರ್ಥಗಳನ್ನು ತುಂಬಿಸಿಕೊಂಡು ದಿಲ್ಲಿಗೆ ಬಂದಿದ್ದಾರೆ. ಸಚಿವರು ಕೃಷಿ ಕಾನೂನುಗಳಲ್ಲಿನ ಭಿನ್ನಾಭಿಪ್ರಾಯಗಳನ್ನು ವಿಂಗಡಿಸಿ ಚರ್ಚಿಸಲು ಸಮಿತಿಯೊಂದನ್ನು ರಚಿಸುವ ಪ್ರಸ್ತಾಪವನ್ನ ಮುಂದಿಟ್ಟಿದ್ದಾರೆ. ಜೊತೆಗೆ ಕನಿಷ್ಠ ಬೆಂಬಲ ಬೆಲೆ ಪದ್ಧತಿ ಮುಂದುವರೆಸಲು ಕ್ರಮ ಕೈಗೊಳ್ಳುವುದಾಗಿಯೂ ತಿಳಿಸಿದ್ದಾರೆ. ಆದರೆ ಈ ಪ್ರಸ್ತಾಪಗಳಿಗೆ ಒಪ್ಪದ ರೈತ ಮುಖಂಡರು ಕೇಂದ್ರ ಸರ್ಕಾರ ಇತ್ತೀಚೆಗೆ ತಂದಿರುವ 3 ರೈತ ವಿರೋಧಿ ಕೃಷಿ ಕಾನೂನುಗಳನ್ನು ಹಿಂಪಡೆಯಲೇಬೇಕು. ರೈತರ ಎಲ್ಲಾ ಉತ್ಪನ್ನಗಳಿಗೂ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು. ಜೊತೆಗೆ ರೈತರಿಗೆ ಮಾರಕವಾಗಿರುವ ವಿದ್ಯುತ್ ಕಾನೂನನ್ನು ವಾಪಸ್ ಪಡೆಯಲೇಬೇಕು ಎಂದು ಒತ್ತಾಯಿಸಿದ್ದಾರೆ.
ಆತ್ಮಹತ್ಯೆ. ಡೆತ್ ನೋಟ್ನಲ್ಲಿ ಅನ್ಯಾಯದ ವಿರುದ್ಧ ಆಕ್ರೋಶ. ದೆಹಲಿ ಸೋನಿಪತ್ ಗಡಿಯಲ್ಲಿ ಪ್ರತಿಭಟನಾ ರೈತರಿಗೆ ಬೆಂಬಲವಾಗಿ ಹೋರಾಟದಲ್ಲಿ ಸಂತ ಬಾಬಾ ರಾಮಸಿಂಗ್ ಭಾಗಿಯಾಗಿದ್ರು. ಆದರೆ ಸರ್ಕಾರ ರೈತರ ನೋವಿಗೆ ಸ್ಪಂದಿಸದೆ ಇದ್ದದ್ದನ್ನ ಕಂಡು ಇವರು ಕಳೆದ ಬುಧವಾರ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ದೆಹಲಿಯಲ್ಲಿ ಪ್ರತಿಭಟನಾ ನಿರತ ರೈತರ ಕಷ್ಟಗಳನ್ನು ನೋಡಲಾಗದೆ ತಾವು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಡೆತ್ ನೋಟ್ನಲ್ಲಿ ಬರೆದಿದ್ರು. ಇದೇ ಡೆತ್ ನೋಟ್ನಲ್ಲಿ ಸರ್ಕಾರದ ಅನ್ಯಾಯದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಅಷ್ಟೇ ಅಲ್ಲ, ರೈತರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡುತ್ತಿರೋದು ನೋವು ತಂದಿದೆ. ನಾನು ಅವರ ನೋವನ್ನು ಹಂಚಿಕೊಂಡಿದ್ದೇನೆ. ಸರ್ಕಾರ ಅವರಿಗೆ ನ್ಯಾಯ ಒದಗಿಸುವ ಕೆಲಸ ಮಾಡುತ್ತಿಲ್ಲ. ಅನ್ಯಾಯ ಮಾಡುವುದು ಕೂಡ ಪಾಪ, ಆದರೆ ಅನ್ಯಾಯವನ್ನ ಸಹಿಸುವುದು ಕೂಡ ದೊಡ್ಡ ಪಾಪವಾಗಿದೆ. ರೈತರನ್ನು ಬೆಂಬಲಿಸಲು ಕೆಲವರು ಸರ್ಕಾರಕ್ಕೆ ಹಲವಾರು ಪ್ರಶಸ್ತಿಗಳನ್ನ ಹಿಂದಿರುಗಿಸಿದ್ದಾರೆ. ನಾನು ನನ್ನ ಪ್ರಾಣತ್ಯಾಗದ ಮೂಲಕ ಅವರಿಗೆ ಬೆಂಬಲಿಸುತ್ತಿದ್ದೇನೆ. ನನ್ನ ಆತ್ಮಹತ್ಯೆ ದಬ್ಬಾಳಿಕೆ ವಿರುದ್ಧದ ಧ್ವನಿಯಾಗಿದೆ ಎಂದು ಅವರು ಪತ್ರದಲ್ಲಿ ತಿಳಿಸಿದರು. ಡೆತ್ ನೋಟ್ ಹೊರಬಿದ್ದಿದ್ದೇ ತಡ ರೈತರ ಹೋರಾಟ ಮತ್ತಷ್ಟು ಜೋರಾಗಿದೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸುವವರೆಗೂ ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂತ ಹೇಳಿ ರೈತರು ಪಟ್ಟು ಹಿಡಿದು ಕೂತಿದ್ದಾರೆ. ಹೀಗಾಗಿ ಈ ಹೋರಾಟ ಮುಂದೆ ಅದ್ಯಾವ ತಿರುವು ಪಡೆದುಕೊಳ್ಳುತ್ತೋ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಅಷ್ಟಕ್ಕೂ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಕೃಷಿ ಕಾಯ್ದೆಗಳಲ್ಲಿ ಏನಿದೆ? ಆ ಕಾಯ್ದೆಗಳ ಬಗ್ಗೆ ರೈತರ ವಿರೋಧ ಯಾಕೆ? ರೈತರ ಹೋರಾಟ ಶುರುವಾಗಿದ್ದು ಹೇಗೆ, ಯಾವಾಗ? ಅದನ್ನು ಹೇಳ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಕಳೆದ 25 ದಿನಗಳಿಂದ ದಿಲ್ಲಿಯಲ್ಲಿ ರೈತರ ಕಿಚ್ಚು ಆರಿಲ್ಲ. ಪ್ರತಿಭಟನೆಯಲ್ಲಿ ನಿರತರಾಗಿದ್ದ 25 ಮಂದಿ ರೈತರು ಮೃತಪಟ್ಟಿದ್ದಾರೆ. ಪ್ರತಿಭಟನೆ ಹೀಗೆ ಮುಂದುವರೆದರೆ ದಿಲ್ಲಿಯಲ್ಲಿ ಕೊರೆಯೋ ಚಳಿ ಮತ್ತು ಶೀತಗಾಳಿಗೆ ಮತ್ತಷ್ಟು ರೈತರು ಅನಾರೋಗ್ಯಕ್ಕೆ ತುತ್ತಾಗೋ ಆತಂಕ ಎದುರಾಗಿದೆ. ಅಷ್ಟಕ್ಕೂ ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ ಆ 3 ಕೃಷಿ ಕಾಯ್ದೆಗಳು ಯಾವುವು? ಅವುಗಳ ರದ್ದತಿಗೆ ರೈತರು ಪಟ್ಟು ಹಿಡಿದಿರೋದ್ಯಾಕೆ? ಆ ಕೃಷಿ ಕಾಯ್ದೆಗಳಲ್ಲಿ ಏನಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಕೃಷಿ ಉತ್ಪನ್ನ ಮಾರಾಟ ಮತ್ತು ವಾಣಿಜ್ಯ ಕಾಯ್ದೆ. ನಂಬರ್ 2, ಬೆಲೆ ಖಾತರಿಗೆ ರೈತರ ಒಪ್ಪಿಗೆ ಕಾಯ್ದೆ. ನಂಬರ್ 3, ಕೃಷಿ ಸೇವೆಗಳು ಮತ್ತು ಅಗತ್ಯ ವಸ್ತು ತಿದ್ದುಪಡಿ ಕಾಯ್ದೆ. ಈ 3 ಕಾಯ್ದೆಗಳನ್ನ ರದ್ದು ಮಾಡಬೇಕು ಅಂತ ಹೇಳಿ ದಿಲ್ಲಿಯಲ್ಲಿ ರೈತರು ಪಟ್ಟು ಹಿಡಿದಿದ್ದಾರೆ. ಕಳೆದ 25 ದಿನಗಳಿಂದ ಅಹೋರಾತ್ರಿ ಧರಣಿ ನಡೆಸುತ್ತಿದ್ದಾರೆ. ಈ ಕಾಯ್ದೆಗಳಿಂದ ಎಪಿಎಂಸಿ ಹೊರಗೆ ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಂತಾರಾಜ್ಯ ಮಾರಾಟಕ್ಕೆ ಇದ್ದ ತಡೆ ತೆರವಾಗಿದೆ ಮತ್ತು ಆನ್ಲೈನ್ ವ್ಯಾಪಾರಕ್ಕೆ ವ್ಯವಸ್ಥೆ ಕಲ್ಪಿಸಿರುವುದರಿಂದ ಎಪಿಎಂಸಿ ವ್ಯವಸ್ಥೆಯೇ ನಗಣ್ಯವಾಗುತ್ತೆ ಅನ್ನೋದು ರೈತರ ವಾದ. ಾಗಿ ಕೃಷಿ ಉತ್ಪನ್ನಗಳ ವ್ಯಾಪಾರ ಸಂಪೂರ್ಣವಾಗಿ ವ್ಯಾಪಾರಿಗಳ ನಿಯಂತ್ರಣಕ್ಕೆ ಒಳಪಡುತ್ತೆ. ಬೆಂಬಲ ಬೆಲೆ ವ್ಯವಸ್ಥೆ ರದ್ದಾಗುತ್ತೆ. ಸರ್ಕಾರ ನೇರವಾಗಿ ಖರೀದಿ ಮಾಡೋದು ನಿಲ್ಲುತ್ತೆ ಎಂದು ರೈತರು ಭಾವಿಸಿದ್ದಾರೆ. ಹೀಗಾಗಿ ಈ ಕಾಯ್ದೆಗಳ ವಿರುದ್ಧ ಸೆಪ್ಟೆಂಬರ್ನಲ್ಲಿಯೇ ರೈತರು ಪ್ರತಿಭಟನೆ ಆರಂಭಿಸಿದ್ರು. ಭಾರತೀಯ ಕಿಸಾನ್ ಯೂನಿಯನ್ ಸದಸ್ಯರು ಅಂಬಾಲಾ ದೆಹಲಿ ಹೆದ್ದಾರಿಯನ್ನ ಸುಮಾರು 3 ತಾಸು ತಡೆದಿದ್ರು. ಆಗ ಲಾಠಿ ಪ್ರಹಾರ ನಡೆಸಿ ರೈತರನ್ನ ಪೊಲೀಸರು ಚದುರಿಸಿದ್ರು. ರೈತರ ಮೇಲೆ ಕೊಲೆ ಯತ್ನದಂತಹ ಪ್ರಕರಣಗಳನ್ನ ದಾಖಲಿಸಿದ್ರು.
ನಂತರವೇ ರೈತರು ದೆಹಲಿ ಚಲೋಗೆ ನಿರ್ಧರಿಸಿದ್ದು. ಆದ್ರೆ ಈ ವೇಳೆ ದೆಹಲಿಯತ್ತ ಹೊರಟ ರೈತರನ್ನು ಪಂಜಾಬ್ ಹರಿಯಾಣ ಗಡಿ ಮತ್ತು ಹರಿಯಾಣ ದೆಹಲಿ ಗಡಿಯಲ್ಲಿ ಪೊಲೀಸರು ತಡೆದಿದ್ರು. ರಸ್ತೆಗಳಲ್ಲಿ ಟಿಪ್ಪರ್ಗಳನ್ನು ನಿಲ್ಲಿಸಿದ್ರು, ಮುಳ್ಳು ಬೇಲಿ ಹಾಕಿ ತಡೆದಿದ್ರು. ಅಷ್ಟೇ ಅಲ್ಲ, ಲಾಠಿ ಬೀಸಿ ಅಶ್ರುವಾಯು ಶೆಲ್ಗಳನ್ನ ಸಿಡಿಸಿದ್ರು. ಜಲಫಿರಂಗಿ ಬಳಸಿ ರೈತರು ದಿಲ್ಲಿ ಪ್ರವೇಶಿಸದಂತೆ ತಡೆದಿದ್ರು. ಪ್ರತಿಕ್ರಿಯಿಸಿದ್ದ ಪ್ರಧಾನಿ ಮೋದಿ, ದೇಶದ ಜನಸಂಖ್ಯೆಯ 50%ಕ್ಕಿಂತಲೂ ಹೆಚ್ಚು ಮಂದಿ ಕೃಷಿಯ ಮೇಲೆ ಅವಲಂಬಿತರಾಗಿದ್ದಾರೆ. ದೇಶದ ಜಿಡಿಪಿಯಲ್ಲಿ ಕೃಷಿಯ ಪಾಲೆ 18%ರಷ್ಟಿದೆ. ದೇಶದ ಜನರಿಗೆ ಆಹಾರ ಭದ್ರತೆ ನೀಡೋ ವರ್ಗಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ರೂಪಿಸುವಾಗ ಆ ವರ್ಗವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಅಪೇಕ್ಷಣೀಯ ಅಂತ ಹೇಳಿದ್ರು. ಕೃಷಿ ಕ್ಷೇತ್ರದ ಸುಧಾರಣೆಗಾಗಿ ಜಾರಿಗೆ ತಂದಿರೋ ಈ ಕಾಯ್ದೆಗಳು ರೈತರ ಮುಂದೆ ಹೊಸ ಅವಕಾಶಗಳ ಬಾಗಿಲು ತೆರೆದಿವೆ. ರೈತರಿಗೆ ಅದರ ಪ್ರಯೋಜನ ಸಿಗಲು ಆರಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರು. ಆದರೆ ಈ ಕಾಯ್ದೆಗಳನ್ನು ರೈತರು ಮತ್ತು ಸರ್ಕಾರ ನೋಡುತ್ತಿರೋ ದೃಷ್ಟಿ ಭಿನ್ನವಾಗಿದೆ. ಪ್ರಧಾನಿಯ ಮಾತು ನಿಜವೇ ಆಗಿದ್ದರೆ ಅತ್ಯುತ್ತಮ ವಾಗ್ಮಿಯೂ ಆಗಿರೋ ಪ್ರಧಾನಿ ಮೋದಿ ಅವರು ಈ ಅಂಶಗಳನ್ನು ರೈತರಿಗೆ ಮನವರಿಕೆ ಮಾಡಿಕೊಡಬೇಕು. ಪ್ರತಿಭಟನೆ ಕೈಬಿಡುವಂತೆ ಮನವೊಲಿಸಬೇಕು. ಅದು ಬಿಟ್ಟು ಸರ್ಕಾರಗಳು ರೈತರ ಜೊತೆ ಒರಟಾಗಿ ವರ್ತಿಸುವುದು ಸರಿಯಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಈ ಕಾಯ್ದೆಗಳನ್ನ ರದ್ದುಪಡಿಸೋಕೆ ಸರ್ಕಾರ ಹಿಂದೇಟು ಹಾಕ್ತಿರೋದು ಯಾಕೆ? ರೈತರಿಗೆ ಸರ್ಕಾರ ಕೊಡ್ತಿರೋ ಭರವಸೆಗಳೇನು? ಅದನ್ನು ತೋರಿಸ್ತೀವಿ. ಸ್ಮಾಲ್ ಬ್ರೇಕ್. ರೈತರು ಈ ಕಾಯ್ದೆಗಳನ್ನ ಮರಣ ಶಾಸನಗಳು ಅಂದ್ರೆ ಕೇಂದ್ರ ಸರ್ಕಾರ ಈ ಕಾಯ್ದೆಗಳಿಂದ ರೈತರಿಗೆ ಅನುಕೂಲವಾಗುತ್ತೆ ಅಂತಿದೆ. ಅಷ್ಟೇ ಅಲ್ಲ, ರೈತರ ಬೇಡಿಕೆಯಂತೆ ಕಾಯ್ದೆಗಳಲ್ಲಿ ಸಣ್ಣ ಪುಟ್ಟ ತಿದ್ದುಪಡಿಗಳನ್ನ ಮಾಡೋ ಭರವಸೆ ಕೊಡ್ತಿದೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರೋ 3 ಕೃಷಿ ಕಾಯ್ದೆಗಳು ರೈತರ ಪಾಲಿಗೆ ಮರಣ ಶಾಸನಗಳು ಅಂತ ರೈತರು ಭಾವಿಸಿದ್ದಾರೆ. ಯಾಕಂದ್ರೆ ರೈತರು ಬೆಳೆಯೋ ಫಸಲನ್ನು ಎಪಿಎಂಸಿಗಳಲ್ಲಿ ಮಾರಾಟ ಮಾಡಬೇಕು. ಇಷ್ಟು ದಿನ ಅದನ್ನು ಖರೀದಿ ಮಾಡೋ ವ್ಯಾಪಾರಿಗಳು ಎಪಿಎಂಸಿಗಳಲ್ಲಿ ನೋಂದಣಿ ಮಾಡಿಸಿಕೊಂಡು ರೈತರು ಬೆಳೆದ ಮಾಲನ್ನ ಹರಾಜಿನ ಮೂಲಕ ಖರೀದಿಸಲು ಅವಕಾಶವಿತ್ತು. ಜೊತೆಗೆ 2017ರ ಮಾದರಿ ಕಾಯ್ದೆಯ ಪ್ರಕಾರ ಆನ್ಲೈನ್ ಮೂಲಕ ಟೆಂಡರ್ ಖರೀದಿದಾರರು ಭಾಗವಹಿಸಲು ಅವಕಾಶವಿತ್ತು. ಈಗ ಇದೇ ಕಾಯ್ದೆಯ 8ನೇ ಕಲಂಗೆ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಸೂಚಿಸಿದೆ. ಕೇಂದ್ರ ಸರ್ಕಾರ ರೈತರಿಗಾಗಿಯೇ ಈ ಕಾಯ್ದೆಯನ್ನ ತಿದ್ದುಪಡಿ ಮಾಡಿದಂತಿದೆ. ಆದರೆ ಭವಿಷ್ಯದ ದೃಷ್ಟಿಯಿಂದ ನೋಡಿದರೆ ಬಹುರಾಷ್ಟ್ರೀಯ ಕಂಪನಿಗಳ ಹಿತ ಎದ್ದು ಕಾಣುತ್ತಿದೆ. ಯಾಕಂದ್ರೆ ಈಗಿರೋ ಎಪಿಎಂಸಿ ಕಾಯ್ದೆ ಬಹುರಾಷ್ಟ್ರೀಯ ಕಂಪನಿಗಳು ರೈತರಿಂದ ನೇರವಾಗಿ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಲು ಅವಕಾಶ ಇರಲಿಲ್ಲ ಅನ್ನೋದು ರೈತರ ವಾದ. ಹೀಗಾಗಿಯೇ ಈ ಕಾಯ್ದೆಗಳಿಗೆ ತಿದ್ದುಪಡಿ ಬೇಡ, ಸಂಪೂರ್ಣ ರದ್ದಾಗಬೇಕು ಅಂತ ಕಳೆದ 25 ದಿನಗಳಿಂದ ದೆಹಲಿ ಹೊರವಲಯದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಜೊತೆಗೆ ಬಹಳಷ್ಟು ರೈತರು ತಮಗೆ ಬೇಕಾದಾಗ ವ್ಯಾಪಾರಸ್ಥರಿಂದ ಕೈ ಸಾಲವನ್ನ ಪಡೆದಿರುತ್ತಾರೆ. ರೈತರು ಪಡೆದಿರೋ ಸಾಲಕ್ಕೆ ರೈತರಿಂದ ಕೆಲವು ಬಾರಿ ವ್ಯಾಪಾರಸ್ಥರು ಬಡ್ಡಿಯನ್ನು ವಿಧಿಸುವುದಿಲ್ಲ. ಬದಲಿಗೆ ಎಪಿಎಂಸಿಗಳಲ್ಲಿನ ತಮ್ಮ ಅಡತಿ ಅಂಗಡಿಗಳ ಮೂಲಕ ಉತ್ಪನ್ನಗಳನ್ನ ಮಾರಾಟ ಮಾಡುವ ಷರತ್ತು ಇರುತ್ತೆ. ಆದರೆ ಹೊಸ ಕಾಯ್ದೆಯಿಂದ ರೈತರು ಹಾಗೂ ವ್ಯಾಪಾರಸ್ಥರ ಮಧ್ಯದ ಕೊಂಡಿ ಸಂಪೂರ್ಣವಾಗಿ ನಾಶವಾಗುತ್ತೆ. ಹೊಸ ಕಾಯ್ದೆಯಿಂದ ರೈತರು ಹಾಗೂ ಸಣ್ಣ ವ್ಯಾಪಾರಸ್ಥರು ಸಂಕಷ್ಟಕ್ಕೀಡಾಗುತ್ತಾರೆ ಅನ್ನೋದು ರೈತಪರ ಸಂಘಟನೆಗಳ ವಾದ. ಆದರೆ ಕೇಂದ್ರ ಸರ್ಕಾರ ಮಾತ್ರ ಈ ಕಾಯ್ದೆಗಳನ್ನ ಹಿಂಪಡೆಯೋಕೆ ಹಿಂದೇಟು ಹಾಕ್ತಿದೆ. ಈ ಕಾಯ್ದೆಗಳಿಂದ ರೈತರಿಗೆ ಅನುಕೂಲವಾಗಲಿದೆ, ಬೇಕಾದ್ರೆ ತಿದ್ದುಪಡಿ ಮಾಡೋಣ ಅಂತಿದೆ. ಜೊತೆಗೆ ಕೆಲ ಭರವಸೆಗಳನ್ನ ರೈತರಿಗೆ ಕೊಡ್ತಾ ಇದೆ. ಅಷ್ಟಕ್ಕೂ ಏನವು ಭರವಸೆಗಳು ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ವ್ಯವಸ್ಥೆ ಈಗಿನಂತೆ ಮುಂದುವರಿಯಲಿದೆ, ಅದರಲ್ಲಿ ಬದಲಾವಣೆ ಆಗಲ್ಲ ಅಂತಿದೆ. ಅಷ್ಟೇ ಅಲ್ಲ, ಎಪಿಎಂಸಿಗಳನ್ನು ಮತ್ತಷ್ಟು ಬಲಯುತಗೊಳಿಸಲು ಅದರ ಬಳಕೆ ಹೆಚ್ಚಾಗುವಂತೆ ನೋಡಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಭರವಸೆ ನೀಡೋಕೆ ಮುಂದಾಗಿದೆ. ಜೊತೆಗೆ ಎಪಿಎಂಸಿ ನೂತನ ಕಾಯ್ದೆಯಡಿ ರಚನೆಯಾಗೋ ಖಾಸಗಿ ಮಂಡಳಿಗೆ ಸಮಾನ ತೆರಿಗೆ ಬಗ್ಗೆ ಯೋಚಿಸುವುದು ಮತ್ತು ವ್ಯಾಪಾರದ ವೇಳೆ ವಿವಾದ ಸೃಷ್ಟಿಯಾದರೆ ಉನ್ನತ ಕೋರ್ಟ್ಗೆ ಮನವಿ ಸಲ್ಲಿಸುವ ಅವಕಾಶದ ಬಗ್ಗೆ ಪರಿಶೀಲನೆ ನಡೆಸೋದಾಗಿ ಹೇಳುತ್ತಿದೆ. ಆದರೆ ರೈತಪರ ಸಂಘಟನೆಗಳು ಮಾತ್ರ ಸುತಾರಾಂ ಒಪ್ಪುತ್ತಿಲ್ಲ. ಕೃಷಿ ನೂತನ ಕಾಯ್ದೆಗಳು ರದ್ದಾಗಲೇಬೇಕು ಅಂತ ಪಟ್ಟು ಹಿಡಿದಿವೆ. ಹೀಗೆ ಕೇಂದ್ರ
ಸರ್ಕಾರ ಮತ್ತು ರೈತರ ಮಧ್ಯೆ ಕಳೆದ 25 ದಿನಗಳಿಂದ ಹಗ್ಗ ಜಗ್ಗಾಟ ನಡೀತಾನೇ ಇದೆ. ಆದರೆ ಸಮಸ್ಯೆ ಮಾತ್ರ ಇತ್ಯರ್ಥವಾಗ್ತಿಲ್ಲ. ಹೀಗಾಗಿ ರೈತರ ಹೋರಾಟ ಮುಂದೆ ಅದ್ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಅನ್ನೋ ಆತಂಕ, ಚರ್ಚೆಗಳು ಹುಟ್ಕೊಂಡಿವೆ. ಇದಾಗಿತ್ತು ಈ ಹೊತ್ತಿನ ಬಿಗ್ ಸ್ಟೋರಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.